ಮೈಸೂರಿನಲ್ಲಿ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿ ಕಿಡ್ನಾಪ್ ಆದಂಥ 4 ಗಂಟೆಯಲ್ಲಿ ಆ ಪ್ರಕರಣವನ್ನ ಭೇದಿಸಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಸಿನಿಮೀಯ ಶೈಲಿಯಲ್ಲಿ ಪ್ರಕರಣವನ್ನ ಮೈಸೂರು ಪೊಲೀಸರು ಭೇದಿಸಿದ್ದಾರೆ. ಉದ್ಯಮಿ ಲೋಕೇಶ್ ಅವರ ಕಿಡ್ನಾಪ್ ಕೇಸ್ ಇದು. ಅವ್ರನ್ನ ಕಿಡ್ನಾಪ್ ಮಾಡಿದಂಥ ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ತಡರಾತ್ರಿ ವಿಜಯನಗರದ ಹೆರಿಟೇಜ್ ಕ್ಲಬ್ ಬಳಿ ಇವರ ಕಿಡ್ನಾಪ್ ಆಗಿದೆ. ಟಾಟೋ ಸಮೂಹದಲ್ಲಿ 5 ಬಂದು ಈ ಫಿಲ್ಮ್ಗಳಲ್ಲಿ ತೋರಿಸ್ತಾರಲ್ಲ ಆ ರೀತಿಯಾಗಿ ಫಿಲ್ಮಿ ಸ್ಟೈಲಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಲೋಕೇಶ್ ಅವರ ಪತ್ನಿ ಪೊಲೀಸರ ಮೊರೆ ಹೋಗ್ತಾರೆ. ತಕ್ಷಣ ಅಲರ್ಟ್ ಆದಂತಹ ಪೊಲೀಸರು ಸಿನಿಮೀಯ ಶೈಲಿಯಲ್ಲಿ ಕಾರ್ಯಾಚರಣೆ ಮಾಡಿ ಕೇವಲ 4 ಗಂಟೆಯಲ್ಲಿ ಪ್ರಕರಣವನ್ನ ಭೇದಿಸಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ನೋಡಿ, ಯೂಶಲ್ ಆಗಿ ಫಿಲ್ಮ್ಗಳಲ್ಲಿ ನೋಡ್ತಾ ಇರ್ತೀವಿ ನಾವು. ಅಂದರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಕಾರ್ಯಪ್ರವೃತ್ತರಾಗಿ ಹೆಂಗೆ ಹಿಡಿತಾರಲ್ಲ, ಅದು ರಿಯಲ್ ಲೈಫ್ನಲ್ಲಿ ಸ್ವಲ್ಪ ಕಷ್ಟ. ಬಟ್ ಸ್ಟಿಲ್ ಪೊಲೀಸರು ಎಲ್ಲ ಎಫರ್ಟ್ಸನ್ನು ಹಾಕ್ತಾರೆ. ಮೈಸೂರಿನಲ್ಲೂ ಕೂಡ ಅದೇ ಥರದ ಒಂದು ಕಾರ್ಯಾಚರಣೆಯನ್ನು ಸಿನಿಮೀಯ ಶೈಲಿಯಲ್ಲಿ ಪೊಲೀಸರು ಮಾಡಿರುವಂಥದ್ದು. ಅವರ ವಾಹನದ ಕಂಪ್ಲೀಟ್ ಡೀಟೇಲ್ಸನ್ನು ಪಡ್ಕೊಂಡು ಕೇವಲ 4 ಗಂಟೆಗಳಲ್ಲಿ ಮೈಸೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿ ಕಿಡ್ನಾಪ್ ಮಾಡಿದಂಥ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಉದ್ಯಮಿ ಲೋಕೇಶ್ ಅವರನ್ನ ಸುರಕ್ಷಿತವಾಗಿ ಕುಟುಂಬಸ್ಥರ ಬಳಿ ಸೇರಿಸಿದ್ದಾರೆ. ಒಂದು ಕಿಡ್ನಾಪ್ ಪ್ರಕರಣ ಸಕ್ಸಸ್ಫುಲ್ ಆಗಿ ಎಂಡ್ ಆಗಿದೆ. ಥ್ಯಾಂಕ್ಸ್ ಟು ಮೈಸೂರು ಪೊಲೀಸ್.